ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಯೋಗೇಶ್ವರ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧೆ ಬಗ್ಗೆ ಸಿಪಿ ಯೋಗೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕ್ಷೇತ್ರದ ಜನರೊಂದಿಗೆ ಚರ್ಚಿಸಿ ನಾನು ಮುಂದಿನ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಯೋಗೇಶ್ವರ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕನ್ಫರ್ಮೇಷನ್ ಅನ್ನ ಇದೀಗ ಸಿಪಿ ಯೋಗೇಶ್ವರ್ ಅವರು ಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನರ ಜೊತೆಗೆ ಫಸ್ಟ್ ಚರ್ಚೆಯನ್ನ ಮಾಡ್ತೀನಿ, ಅದಾದ್ಮೇಲೆ ನನ್ನ ಮುಂದಿನ ನಿರ್ಧಾರ ಏನಿದೆ ಅದನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಇರುವಂತ ಆಸೆ ಆಸಕ್ತಿ ಇದೆ, ಆದ್ರೆ ಪಕ್ಷ ಒಂದ್ ವೇಳೆ ಸೂಚನೆಯನ್ನ ಕೊಟ್ರೆ ನಾನು ಜನರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀನಿ. ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಸದ್ಯಕ್ಕೆ ಯೋಗೇಶ್ವರ್ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ನನಗೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇರುವಂತ ಆಸೆ ಆಸಕ್ತಿ ಇದೆ, ಒಂದು ವೇಳೆ ಪಕ್ಷ ಏನಾದ್ರೂ ಸೂಚನೆ ಕೊಟ್ರೆ ನಾನು ಖಂಡಿತವಾಗ್ಲೂ ಜನರೊಂದಿಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನ ಕೈಗೊಳ್ತೀನಿ ಅನ್ನೋ ಮುಖಾಂತರವಾಗಿ ಲೋಕಸಭಾ ಚುನಾವಣೆ ಸ್ಪರ್ಧೆಯ ಸುಳಿವನ್ನ ಯೋಗೇಶ್ವರ್ ಬಿಟ್ಕೊಟ್ಟಿದ್ದಾರೆ. ಇನ್ನು ಯೋಗೇಶ್ವರ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ನ್ಯೂಸ್ 18 ಕನ್ನಡ ಜೊತೆ ಅವರು ಹಂಚಿಕೊಂಡಿದ್ದಾರೆ. ನಮ್ಮ ರಿಪೋರ್ಟರ್ ವೆಂಕಟೇಶ್ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ ಅದನ್ನೀಗ. ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಇತ್ತು. ಆದರೆ ಈಗ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರೇ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಎಂಬ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈಗ ನಮ್ಮ ಜೊತೆಗೆ ಸ್ವತಃ ಯೋಗೇಶ್ವರ್ ಅವರು ಇದ್ದಾರೆ, ಅವ್ರನ್ನ ಈ ಬಗ್ಗೆನೇ ಕೇಳೋಣ. ಸರ್, ಈಗ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಭಾವವಾಗಿ ಕೇಳಿಬರ್ತಾ ಇದೆ, ಏನು ಹೇಳ್ತೀರಿ ಸರ್? ನನಗೆ ನನ್ನ ಪಕ್ಷದ ಮುಖಂಡರು ನನ್ನ ಹೆಸರನ್ನು ಸೂಚಿಸಿರ್ತಕ್ಕಂಥದ್ದು, ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಆದರೆ ವೈಯಕ್ತಿಕವಾಗಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವುದೇ ತಯಾರಿನ ಮಾಡಿಕೊಂಡಿಲ್ಲ. ಜೊತೆಗೆ ನನಗೆ ರಾಜ್ಯ ರಾಜಕಾರಣನೇ ಸಾಕಾಗಿದೆ. ಇನ್ನು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ರೀತಿ ನಂಬಿಕೆ ನನಗೆ ವೈಯಕ್ತಿಕವಾಗಿ ನನಗೇ ಇಲ್ಲ. ಹಂಗಾಗಿ ನಾನು ಲೋಕಸಭೆ ಬಗ್ಗೆ ಆಲೋಚನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ವಿಶ್ರಾಂತಿ ಪಡೆಯೋಣ, ಜನ ನನ್ನ ಸೋಲಿಸಿದ್ದಾರೆ, ಇನ್ನೊಂದು 4 ವರ್ಷ ಸಮಯ ಇದೆ, ಇನ್ನು ನಾನು ಸ್ವಂತ ಹಲವಾರು ಖಾಸಗಿ ಕೆಲಸಗಳಿವೆ, ಆಲೋಚನೆ ಮಾಡೋಣ ಅಂತ ಇದ್ದೀನಿ. ಆದರೆ ಪಕ್ಷ ಏನಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನೋದಾದರೆ ನಾನು ನಮ್ಮೆಲ್ಲ ಜಿಲ್ಲೆಯ ಮುಖಂಡರುಗಳನ್ನು ಕರೆದು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೋಬೇಕಾಗ್ತದೆ. ಸರ್, ಈಗ ಒಂದು ಕಡೆ ನನಗೆ ಆಸಕ್ತಿ ಇಲ್ಲ ಅನ್ನುವಂಥ ಮಾತನ್ನು ನೀವು ಹೇಳ್ತೀರಿ, ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡಿದರೆ ಗೆಲುವು ಖಚಿತ ಅನ್ನುವಂಥ ಅಭಿಪ್ರಾಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರು ಮುಖಂಡರ ಈ ಒಂದು ಅಭಿಪ್ರಾಯಕ್ಕೆ ನಿಮ್ಮ ಒಂದು ಹೇಳಿಕೆ ಏನು ಸರ್? ಈಗ ಅದು ಯೋಗೇಶ್ವರ್ಗೆ ಅಂತೇನಿಲ್ಲ, ಇದು ನರೇಂದ್ರ ಮೋದಿರವರು ರಾಷ್ಟ್ರದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕೆಲಸ, ನರೇಂದ್ರ ಮೋದಿಯವ್ರ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ, ಮುಂದಿನ ಚುನಾವಣೆಯಲ್ಲಿ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಬೇಕು ಅನ್ನೋದು ಜನಾಭಿಪ್ರಾಯ. ಇವತ್ತು ಆ ರೀತಿ ಜಾಲತಾಣಗಳಲ್ಲಿ ಅವ್ರನ್ನ ಬೆಂಬಲಿಸ್ತಾ ಲಕ್ಷಾಂತರ ಅವ್ರ ಅಭಿಮಾನಿಗಳು ಇವತ್ತು ಬಿ ಜೆ ಪಿನೇ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಯೋಗೇಶ್ವರ್ ಬರೀ ನೆಪ ಮಾತ್ರ ಅಷ್ಟೇ. ಇಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಈ ಸಾರಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಏನೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ. ಇದೇನಿದ್ರೂ ಯಾವುದೇ ಅಭ್ಯರ್ಥಿ ಆದ್ರೂ ಇಲ್ಲಿ ಬರೀ ಹೆಸರು ಮಾತ್ರ ಅಭ್ಯರ್ಥಿ ಆಗ್ತಾನೆ. ಇದನ್ನು ಚುನಾವಣೆ ನರೇಂದ್ರ ಮೋದಿಯವರು ಬೇಕಾ ಬೇಡವಾ ಅನ್ನುವಂಥ ಚುನಾವಣೆ. ಸರ್, ಈಗ ಡಿ.ಕೆ. ಸುರೇಶ್ ಅವರು ಈಗಾಗಲೇ 2 ಬಾರಿ ಸಂಸದರಾಗಿದ್ದಾರೆ. ಅವ್ರ ಅಣ್ಣ ಇವಾಗ ಮಿನಿಸ್ಟ್ರು ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೊಂದು ಕಡೆ JDS ಬಲನೂ ಕೂಡ ಇದೆ. ಈ ನಡುವೆ ನಿಮಗೆ ಒಂದು ಸ್ಪರ್ಧೆ ಮಾಡುವಂಥ ಅವಕಾಶ ಬಂದರೆ ಯಾವ ರೀತಿ ಆಗುತ್ತೆ ಸರ್? ಸ್ಪರ್ಧಾ ಅಖಾಡ ಯಾವ ರೀತಿ ಆಗುತ್ತೆ? ಈಗ ನಾನು ಮೊದಲೇ ಹೇಳಿದಾಗೆ ಇದು ಡಿ.ಕೆ. ಶಿವಕುಮಾರ್ ಅವರು ಈ ದೇಶ ಕಂಡಂಥ ಅತಿ ಶ್ರೀಮಂತ ರಾಜಕಾರಣಿ. ಅವರ ಕಪ್ಪು ಸಾಮ್ರಾಜ್ಯ ಬಹಳ ಉದ್ದ ಆಗಲ ಚಾಚಿಕೊಂಡಿದೆ. ಅವ್ರಿಗೆ ಆ ಒಂದು ಧೈರ್ಯ ಇದೆ, ನಾನು ದುಡ್ಡಿನಿಂದ ಎಲ್ಲನೂ ಕೊಂಡ್ಕೋಬೋದು, ನಾನು ತಮ್ಮನ್ನ ನರೇಂದ್ರ ಮೋದಿಯವ್ರಿಗಿಂತ ಅತಿ ಹೆಚ್ಚು ಓಟಿಗೆ ಗೆಲ್ಲಿಸ್ತೀನಿ ಅನ್ನೋ ಒಂದು ಉದ್ದಟತನದ ಮಾತನ್ನು ಅವರು ಪದೇ ಪದೇ ಆಡ್ತಾ ಇದ್ದಾರೆ. ಅಥವಾ ನರೇಂದ್ರ ಮೋದಿಯವರೇ ಬಂದು ನಿಂತ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿ ನಮಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿಗೆ ಅವರ ಸ್ವಾಭಿಮಾನವನ್ನು ಕೆಳಿಸ್ತಕ್ಕಂಥ ಹೇಳಿಕೆಗಳಿವೆಲ್ಲ. ಇವತ್ತಿದು ನಾವು ಚಾಲೆಂಜಾಗಿ ಸ್ವೀಕಾರ ಮಾಡ್ತೀವಿ. ಡಿ.ಕೆ. ಸುರೇಶ್ ಇರಲಿ, ಡಿ.ಕೆ. ಶಿವಕುಮಾರ್ ಇರಲಿ, ಭಾಳಷ್ಟು ಸಂದರ್ಭದಲ್ಲಿ ಅವರು ನಮ್ಮ ಕಾಲಿಡ್ಕೊಂಡು ನಮ್ಮ ಹತ್ರ ಮತ ಭಿಕ್ಷೆಯನ್ನು ಕೇಳ್ಕೊಂಡಿದ್ದಾರೆ.
ಅವರ ಈ ಗೂಂಡಾಗಿರಿ, ಈ ದಬ್ಬಾಳಿಕೆ ಬಹುಶಃ ಏನು ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸಂದರ್ಭ ಇದೆಯಲ್ಲ, ಅದೆಲ್ಲರನ್ನೂ ಕೂಡ ಭಾಳ ಚಿಕ್ಕ ವ್ಯಕ್ತಿಗಳನ್ನಾಗಿ ಮಾಡ್ತದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನನಗೆ ಆತ್ಮವಿಶ್ವಾಸ ಇದೆ. ಬಹುಶಃ ಅವರ ದೌರ್ಜನ್ಯಕ್ಕೆ ಜನ ಇತಿಶ್ರೀ ಆಡ್ತಾರೆ. ಇದಿಷ್ಟು ಮಾಜಿ ಸಚಿವ CP ಯೋಗೇಶ್ವರ್ ಅವರ ಮಾತು. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.